ಏನು ಸರ್ ಇವತ್ತು ಕೇಳಿದ್ರೆ ನಾವು ಒಂದು ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ಆ ಅರ್ಥವ್ಯವಸ್ಥೆಗೆ ಎಲ್ಲಿಂದ ಕೊಡುಗೆ ಬರ್ತದೆ, ಯಾವ 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 ಮೂಲದಿಂದ ಹೆಚ್ಚು ಹೆಚ್ಚು ನಾವು ಆದಾಯವನ್ನು ಪಡಿತೀವಿ ಅನ್ನೋದನ್ನು ನಾವು ಸಪ್ರೇಟಾಗಿ ಮಾಡಿಕೊಂಡು ಪ್ರಾಥಮಿಕ ವಲಯದಲ್ಲಿ ಯಾವ್ಯಾವ ಕ್ಷೇತ್ರಗಳು ಬರ್ತಾವ, ಆ ಕ್ಷೇತ್ರದಿಂದ ಎಷ್ಟು ದೇಶಕ್ಕೆ ಆದಾಯ ಬರ್ತದೆ, ನಮ್ಮ ಅರ್ಥವ್ಯವಸ್ಥೆಗೆ ಕೊಡುಗೆ ಬರ್ತದೆ, ಮತ್ತು ಅಲ್ಲಿ ಎಷ್ಟು ಜನ ದುಡಿತಾರೆ, ಆಮೇಲೆ ದ್ವಿತೀಯ ವಲಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಅಲ್ಲಿ ಯಾವ ಥರದ ಉತ್ಪನ್ನಗಳು ಬರ್ತಾವೆ, ವಸ್ತುಗಳು ಉತ್ಪಾದನೆ ಆಗ್ತಾವೆ, ಆಮೇಲೆ ಯಾವ ಕ್ಷೇತ್ರಗಳು ದ್ವಿತೀಯ ವಲಯದಲ್ಲಿ ಬರ್ತಾವೆ ಅನ್ನೋದನ್ನು ನೋಡ್ತೀವಿ. ಆಮೇಲೆ ಸೇವಾ ವಲಯ ಬಂದಾಗ ಸೇವಾ ವಲಯದಲ್ಲಿ ಏನೇನಲ್ಲಿ ಕೆಲಸ ಕಾರ್ಯಗಳಾಗ್ತಾವ, ಅಲ್ಲಿ ಎಷ್ಟು ಜನರು ಉದ್ಯೋಗ ಪಡ್ಕೊಂಡಾರ, ಆ ಸೇವಾ ಕ್ಷೇತ್ರದಿಂದ ದೇಶದ ಅರ್ಥವ್ಯವಸ್ಥೆಗೆ ಎಷ್ಟು ಕೊಡುಗೆ ಐತಿ. ಆಮೇಲೆ ಚತುರ್ಥ ವಲಯ ಅಂದ್ರೇನು, ಚತುರ್ಥ ವಲಯದಲ್ಲಿ ಯಾವ್ಯಾವ ಫೀಲ್ಡ್ಸ್ಗಳು ಬರ್ತಾವ, ಆಮೇಲೆ ಆ ಚತುರ್ಥ ವಲಯದಿಂದ ಎಷ್ಟು ಆದಾಯ ಬರ್ತದೆ. ಪಂಚಮ ವಲಯ ಅಂದ್ರೇನು, ಅಲ್ಲಿ ಯಾವ ರೀತಿ ವಿಶೇಷವಾದಂಥ ಕ್ಷೇತ್ರಗಳು ಈ ಪಂಚಮ ವಲಯದಲ್ಲಿ ಬರ್ತಾವಂತಕ್ಕಂಥದ್ದು ಒಂದು ವಿವರವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ನಿಮ್ಗೆ.